ಕೋಟಿಲಿಂಗೇಶ್ವರ ಈ ಸನ್ನಿಧಾನದಲ್ಲಿ ಕಮಸಂದ್ರ ಗ್ರಾಮದಲ್ಲಿ ಕಳೆದ 150 ವರ್ಷಗಳಿಂದ ಪೂರ್ವಿಕರೆಲ್ಲರೂ ಕೂಡ ಇಲ್ಲಿ ವೇಣುಗೋಪಾಲ ಸ್ವಾಮಿ ಜಾತ್ರಾ ಮಹೋತ್ಸವವನ್ನು ಭಾಳ ವಿಜೃಂಭಣೆಯಿಂದ ವರ್ಷ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಅದರಲ್ಲಿ ಕಳೆದ 16-17 ವರ್ಷಗಳಿಂದಲೂ ಕೂಡ ನಾನು ಭಾಗವಹಿಸ್ತಾ ಇದ್ದೀನಿ. ಇದೊಂದು ವಿಶೇಷ, ಇದೊಂದು ಪವಿತ್ರವಾದ ಸ್ಥಳ. ನಮ್ಮ ಊರಿನಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು, ಅದೇ ರೀತಿ ನಮ್ಮ ಹಿರಿಯರಾದಂಥ ಗೋಪಾಲಣ್ಣವರು, ಎಲ್ಲ ಊರಿನ ಗ್ರಾಮಸ್ಥರೆಲ್ಲರೂ ಒಟ್ಟಾಗಿ ಸೇರಿ ಎಲ್ಲರೂ ಒಂದಾಗಿ ದೇವರನ್ನು ಜಾತ್ರೆಯ ಮೂಲಕ ಮೆರವಣಿಗೆ ಮಾಡಿ ಅವರೆಲ್ಲರೂ ಒಂದು ಕಡೆ ಸೇರಿ ದೇವರ ಕೃಪೆಗೆ ಪಾತ್ರರಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂಥ ಕೋರಿಕೆಯನ್ನು ದೇವರಲ್ಲಿ ಮೊರೆಯಿಟ್ಟು ಇಂಥ ಒಂದು ಕಾರ್ಯಕ್ರಮ ಮಾಡುವುದರಲ್ಲಿ ನಮ್ಮೆಲ್ಲರಿಗೂ ಭಾಳ ಸಂತೋಷ. ಧಾರ್ಮಿಕವಾಗಿ ನಮ್ಮೆಲ್ಲ ಹಿಂದೂ ಸಂಪ್ರದಾಯದಿಂದ ಮಾಡುವಂಥ ಇಂಥ ಕಾರ್ಯಕ್ರಮಗಳು ಪ್ರತಿ ಹಳ್ಳಿಗಳಲ್ಲಿ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ನನ್ನನ್ನು ಇಲ್ಲಿ ಆಹ್ವಾನ ಮಾಡಿದ್ದೀನಿ. ನಾನು ಬಂದು ದೇವರಲ್ಲಿ ನಾನು ಕೂಡ ಪ್ರಾರ್ಥನೆ ಮಾಡಿ ಎಲ್ಲರಲ್ಲೂ ಒಬ್ಬನಾಗಿ ಇಲ್ಲಿ ಒಂದು ಭಕ್ತನಾಗಿ ಬಂದಿದ್ದೇನೆ. ಬ್ರಹ್ಮರಥ ರಥೋತ್ಸವ ನಡೀತಾ ಇದೆ. ಅದೇ ರೀತಿಯಾಗಿ ಈ ವರ್ಷ ಸಹ ಈ ಒಂದು ಕಮಸಂದ್ರ ಗ್ರಾಮದಲ್ಲಿ ಪುರಾತನ ಕಾಲದ ಮತ್ತು ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದಂಥ ಈ ಒಂದು ಹಳೆಯ ದೇವಸ್ಥಾನ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಸುಮಾರು 300-400 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ದೇವಸ್ಥಾನದ ಒಂದು ಬ್ರಹ್ಮೋತ್ಸವವನ್ನು ವರ್ಷ ಮಾಡ್ತಾಯಿದ್ದೀವಿ. ಅದೇ ರೀತಿ ಈ ದಿನ ಸಹ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕು ತಹಸೀಲ್ದಾರ್ ರಾಮಲಕ್ಷ್ಮಣ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಇದು ಸುಮಾರು 10 ದಿನಗಳ ಕಾಲ ಈ ಒಂದು ಜಾತ್ರೆ ನಡೆಯುತ್ತೆ. ಪ್ರತಿದಿನ ಮನೋರಂಜನೆ ಕಾರ್ಯಕ್ರಮ ಇರುತ್ತೆ. ದೇವರ ಉತ್ಸವ ಪಲ್ಲಕ್ಕಿಗಳು ಊರೆಲ್ಲ ಮೆರವಣಿಗೆ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ಕಾರ್ಯಕ್ರಮ ಸರ್ ಮುಖ್ಯ ಅತಿಥಿಗಳು ಯಾರ್ಯಾರು ಇವತ್ತಿನ ಬಂದು ಈ ಒಂದು ಬ್ರಹ್ಮರಥೋತ್ಸವಕ್ಕೆ ತಾಲೂಕು ದಂಡಾಧಿಕಾರಿಗಳಾದಂಥ ತಹಸೀಲ್ದಾರಾದಂಥ ರಾಮಲಕ್ಷ್ಮಣ ಅವರು ಮತ್ತು XMLA ಸಂಪಂಗಿ ಅವರು ಮತ್ತು ಇತರೆ ಎಲ್ಲ ನಮ್ಮ ಊರಿನ ಎಲ್ಲ ಮುಖಂಡರು ಧರ್ಮದರ್ಶಿಗಳಾದಂಥ ನಾರಾಯಣಸ್ವಾಮಿಯವರು, ಬಾಲಣ್ಣ ಅವರು, ಕಾದಿಯವರು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ.